ಬಿ.ಆರ್. ಅಂಬೇಡ್ಕರ್ ಅವರು 1891ರ ಏಪ್ರಿಲ್ 14ರಂದು ಮಧ್ಯಪ್ರದೇಶದ ಮಹೂ ಪಟ್ಟಣದಲ್ಲಿ ಜನಿಸಿದರು. ಅವರ ತಂದೆ ರಾಮಜಿ ಸಾಕಪಾಳ್ ಬ್ರಿಟಿಷ್ ಸೇನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಕುಟುಂಬ ಶಿಕ್ಷಣಕ್ಕೆ ಮಹತ್ವ ನೀಡುತ್ತಿದ್ದರು. ಅಂಬೇಡ್ಕರ್ ಅವರು ಬಾಲ್ಯದಲ್ಲೇ ಭಾರೀ ಸಾಮಾಜಿಕ ಅಸಮಾನತೆಯನ್ನು ಎದುರಿಸಬೇಕಾಯಿತು. ಅವರು ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದರಿಂದ ಶಾಲೆಯಲ್ಲಿ ಕುಳಿತುಕೊಳ್ಳಲು ಸಹ ಅವಕಾಶ ನೀಡಲಾಗುತ್ತಿರಲಿಲ್ಲ. ನೀರು ಕುಡಿಯಲು ಕೂಡ ಶಿಕ್ಷಕರ ಅನುಮತಿ ಬೇಕಾಗುತ್ತಿತ್ತು. ಈ ಅನ್ಯಾಯಗಳು ಅವರ ಮನಸ್ಸಿನಲ್ಲಿ ಆಳವಾದ ಗುರುತು ಬಿಟ್ಟವು. ಆದರೆ ಅಂಬೇಡ್ಕರ್ ಅವರು ಪರಿಸ್ಥಿತಿಗೆ ಮಣಿಯಲಿಲ್ಲ. ಶಿಕ್ಷಣವೇ ನನ್ನ ಶಸ್ತ್ರ ಎಂದು ನಂಬಿದರು. ಅವರು ಎಲ್ಫಿನ್ಸ್ಟೋನ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಮುಂಬೈ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದರು. ಅವರ ಪ್ರತಿಭೆಯನ್ನು ಗುರುತಿಸಿದ ಬರೋಡಾದ ಮಹಾರಾಜರು ಅವರಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ವಿದ್ಯಾರ್ಥಿವೇತನ ನೀಡಿದರು. ಅಂಬೇಡ್ಕರ್ ಅವರು ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಎಂ.ಎ. ಮತ್ತು ಪಿಎಚ್.ಡಿ. ಪಡೆದರು. ಬಳಿಕ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಮತ್ತಷ್ಟು ಅಧ್ಯಯನ ಮಾಡಿದರು. ಅಂದು ಕಾಲದಲ್ಲಿ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆದ ಭಾರತೀಯರಲ್ಲಿ ಅವರು ಅಗ್ರಗಣ್ಯರು. ಭಾರತಕ್ಕೆ ಹಿಂದಿರುಗಿದ ನಂತರ ಅಂಬೇಡ್ಕರ್ ಅವರು ತಮ್ಮ ಜ್ಞಾನವನ್ನು ಸಮಾಜದ ಅಪ್ಲಿಫ್ಟ್ಮೆಂಟ್ಗೆ ಬಳಸಲು ನಿರ್ಧರಿಸಿದರು. ಅವರು ದಲಿತರ ಹಕ್ಕುಗಳಿಗಾಗಿ ಹೋರಾಟ ಆರಂಭಿಸಿದರು. ಮಹಾಡ್ ಸತ್ಯಾಗ್ರಹದ ಮೂಲಕ ಸಾರ್ವಜನಿಕ ನೀರಿನ ಹಕ್ಕಿಗಾಗಿ ಹೋರಾಡಿದರು. ದೇವಸ್ಥಾನ ಪ್ರವೇಶ ಹೋರಾಟ ನಡೆಸಿ ಸಮಾನತೆಯ ಸಂದೇಶ ಹರಡಿದರು. ಅವರ ಧೈರ್ಯ ಮತ್ತು ಸ್ಪಷ್ಟವಾದ ಚಿಂತನೆಗಳು ಜನರಲ್ಲಿ ಹೊಸ ಆಶೆ ಮೂಡಿಸಿತು. ಸ್ವಾತಂತ್ರ್ಯ ಭಾರತದ ಸಂವಿಧಾನ ರಚನೆ ವೇಳೆ ಅಂಬೇಡ್ಕರ್ ಅವರನ್ನು ಸಂವಿಧಾನ ಸಭೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು. ಅವರು ಭಾರತೀಯ ಸಂವಿಧಾನದ ಶಿಲ್ಪಿಯಾಗಿದ್ದಾರೆ ಎಂದು ಗೌರವಿಸಲಾಗುತ್ತದೆ. ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ ಎಂಬ ಮೌಲ್ಯಗಳನ್ನು ಸಂವಿಧಾನದಲ್ಲಿ ಅಡಗಿಸಿದರು. ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನ ಹಕ್ಕು ಸಿಗಬೇಕು ಎಂಬುದು ಅವರ ಕನಸು. ಅವರ ದೂರದೃಷ್ಟಿಯ ಫಲವಾಗಿ ಇಂದು ಭಾರತವು ಪ್ರಜಾಸತ್ತಾತ್ಮಕ ರಾಷ್ಟ್ರವಾಗಿ ನಿಂತಿದೆ. ಅಂಬೇಡ್ಕರ್ ಅವರ ಜೀವನದ ಮಹತ್ವದ ಸಂದೇಶವೆಂದರೆ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಅವರು ಹೇಳಿದ್ದರು, ಶಿಕ್ಷಿತರಾಗಿರಿ, ಸಂಘಟಿತರಾಗಿರಿ, ಹೋರಾಡಿರಿ. ಅವರ ಮಾತುಗಳು ಇಂದಿಗೂ ಯುವಕರಿಗೆ ಪ್ರೇರಣೆ. ಅನ್ಯಾಯ ಎದುರಾದಾಗ ಮೌನವಾಗಿರಬಾರದು, ಜ್ಞಾನ ಮತ್ತು ಧೈರ್ಯದಿಂದ ಪ್ರತಿರೋಧಿಸಬೇಕು ಎಂಬುದನ್ನು ಅವರು ತೋರಿಸಿದರು. 1956ರ ಡಿಸೆಂಬರ್ 6ರಂದು ಅವರು ವಿಧಿವಶರಾದರೂ ಅವರ ಚಿಂತನೆಗಳು ಮತ್ತು ಸಾಧನೆಗಳು ಶಾಶ್ವತ. ಇಂದು ಪ್ರತಿ ವರ್ಷ ಏಪ್ರಿಲ್ 14ರಂದು ದೇಶಾದ್ಯಂತ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಅಂಬೇಡ್ಕರ್ ಅವರ ಜೀವನ ನಮಗೆ ಹೇಳುವುದು ಒಂದೇ: ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಶಿಕ್ಷಣ ಮತ್ತು ದೃಢಸಂಕಲ್ಪ ಇದ್ದರೆ ಅಸಾಧ್ಯವೆಂಬುದೇ ಇಲ್ಲ. ಡಾ. ಬಿ.ಆರ್. ಅಂಬೇಡ್ಕರ್ ಅವರು ಕೇವಲ ನಾಯಕನಲ್ಲ, ಅವರು ಸಮಾನತೆಯ ಸಂಕೇತ. ಅವರ ಜೀವನಕತೆ ಪ್ರತಿಯೊಬ್ಬರಿಗೂ ಪ್ರೇರಣೆಯ ದೀಪ.